ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ನಾನು ಎತ್ತು ಬೆಳೆಸಿದ ಮಗು ನಾನು ತಿಂದು ಬಿಟ್ಟಿದ್ದ ಬಟ್ಲಲ್ಲಿ ತಿಂಡಿ ತಿನ್ನೋದಕ್ಕೆ ಶುರು ಮಾಡಿದವನು ಇವತ್ತು ನನ್ನನ್ನೇ ದಂಡಪಿಂಡ ಅಂದ್ಬಿಟ್ನಲ್ಲ. ಅವನ ಆಟ ಆಡ್ ಬರೋವರೆಗೂ ಅವನಿಗೋಸ್ಕರ ಊಟ ಮಾಡಿದೆ ನಾನು ಕಾಯ್ತಾ ಇದ್ದೆ. ಅಮ್ಮ ನನಗೆ ಅಂತ ಕೊಟ್ಟ ತಿಂಡಿಗಳನ್ನ ಅವನಿಗೆ ಕೊಡ್ತಾ ಇದ್ದೆ. ಆವತ್ತಷ್ಟು ಮುದ್ದು ಮಾಡಿದ್ದಕ್ಕೆ ಇವತ್ತು ನನ್ನೇ ಬಿಟ್ಟು ಕುಳ್ತಿಂತ ಬಿದ್ದಿದೀಯ ಅಂದ್ಬಿಟ್ಟ ಅಕ್ಕ. ಇದಕ್ಕಿಂತ ಇನ್ನೊಂದು ಅವಮಾನ ಬೇಕಾ ಬಿದ್ದು? ಇಷ್ಟೆಲ್ಲ ಅವಮಾನಗಳಾದ್ಮೇಲೆ ಈ ಮನೇಲಿ ಇನ್ನೂ ಇರ್ಬೇಕಾಕ? ಈ ಹಂಗಿನ ಅರಮನೇಲಿ ಇರೋದಕ್ಕಿಂತ ಎಲ್ಲಾದ್ರೂ ಗುಡಿಸ್ಲು ಹಾಕೊಂಡು ಜೀವನ ಕಳೆಯೋದ್ ಮೇಲೂ. ಗುಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಫುಟ್ಪಾತ್ ಮೇಲೆ ಟೆಂಟ್ ಹಾಕೊಂಡಾದ್ರೂ ಬದುಕೋಣ. ಆದ್ರೆ ಈ ಮನೇಲಿ ಮಾತ್ರ ಖಂಡಿತವಾಗ್ಲೂ ಇರೋದು ಬೇಡ ಅಕ್ಕ. ಗುಡ್, ವೆರಿ ಗುಡ್. ತುಂಬಾ ತುಂಬಾ ಒಳ್ಳೆ ನಿರ್ಧಾರ. ನಿಮ್ಗೆ ಅಷ್ಟೆಲ್ಲ ಅವಮಾನ ಆಗಿದೆ ಅಂದ್ಮೇಲೆ ಈ ಮನೇಲಿ ಯಾಕೆ ಇರ್ತೀರಿ? ಹೊರಟು ಬಿಡಿ. ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಬೆಳಿಗ್ಗೆವರೆಗೂ ಯಾಕೆ ವೇಟ್ ಮಾಡ್ತೀರಾ? ಈಗಿಂದೀಗ್ಲೇ ಹೊರಟು ಬಿಡಿ. ಹಿಂದಲ್ ಮಾಡ್ತಾ ಇದೀಯ ಕವಿತಾ? ನಮ್ಮ ಪರಿಸ್ಥಿತಿ ನೋಡಿ ನಗ್ಬೇಕು ಅಂತ ಅನಿಸ್ತಾ ಇದೆಯಾ ನಿನ್ಗೆ? ನಗ್ಬೇಕು ಅಂತ ಅನಿಸ್ತಿರೋದು ನಿಮ್ಮ ಪರಿಸ್ಥಿತಿ ನೋಡಿ ಅಲ್ಲ ಅದಕ್ಕೆ, ನಿಮ್ಮಿಬ್ರು ಮಾತುಗಳನ್ನ ಕೇಳಿ. ನಿಮ್ ತಮ್ಮ ನಿಮ್ಮಿಬ್ರಿಗೂ ಏನೋ ಅನ್ಬಾರ್ದು ಮಾತಂದ ಅನ್ನೋ ತರ ಇಬ್ರು ಮನೆ ಬಿಟ್ಟು ಹೋಗೋ ನಿರ್ಧಾರಕ್ಕೆ ಬಂದಿದ್ದೀರಲ್ಲ, ನಿಮ್ ಈ ಚೈಲ್ಡಿಶ್ ನಿರ್ಧಾರ ಕೇಳಿ ನನಗೆ ನಗು ಬರ್ತಾ ಇದೆ. ಅವ್ನು ನಮ್ಮನ್ನ ದಂಡಪಿಂಡಿಗಳು ಬಿಟ್ಟಿ ಕುಳ್ತಿಂತ ಬಿದ್ದಿದ್ದೀರಿ ಅಂತ ಹೇಳ್ತಿನ ಕೇಳಿಸ್ಕೊಂಡು ಇನ್ನು ಈ ಮನೇಲಿ ಇರ್ಬೇಕು ಅಂತೀಯ ಕವಿತಾ? ಬೇಡ ಬೇಡ ಬೇಡ. ತಮ್ಮ ದಂಡಪಿಂಡ ಅಂದ್ಮೇಲೆ ಈ ಮನೇಲಿ ಇರಕ್ಕಾಗತ್ತಾ? ಈ ಮನೆ ಬಿಟ್ಟ ತಕ್ಷಣ ಹೊಡ್ತಾ ಇರ್ಬೇಕು. ಬಿಡಿ 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 ಗಾಡಿನ. ಇಲ್ಲಿಂದ ಆಚೆ ಹೋಗಿ ಗುಡ್ಸ್ಲಲ್ಲಿ ಇರ್ತೀರಾ? ಫುಟ್ಪಾತ್ ಮೇಲೆ ಟೆಂಟ್ ಹಾಕೊಂಡಿರ್ತೀರಾ? ಹೋಗಿ ಇರಿ. ಅದ್ರ ಖುಷಿ ಏನು ಅಂತ ಆಮೇಲೆ ಗೊತ್ತಾಗತ್ತೆ. ಈ 100x100 ಬಂಗ್ಲೆಲಿ ಓಡಾಡಿದ ನಿಮ್ಮ ಕಾಲ್ಗಳು 10x10 20x30 ಮನೇಲಿ ಓಡಾಡ್ಲಿ. ಆ ಸುಖ ಏನು ಅಂತ ನಿಮ್ಗೆ ಆಗ ಗೊತ್ತಾಗತ್ತೆ. ಜೈಲ್ ಅನ್ಸುತ್ತೆ, ನರಕ ಅನ್ಸುತ್ತೆ, ಸತ್ತೋಗೋಣ ಅನ್ಸುತ್ತೆ. ಹಾಗಂತ ಯಾರ್ ಬೈದ್ರು ಏನೇ ಬೈದ್ರು ಅದನ್ನೆಲ್ಲ ಕಿವಿಗೆ ಹಾಕೊಳ್ದೆ ಮನ್ಸನ್ನ ಮನ್ಸಾಕ್ಷಿನ ಕೊಂದ್ಕೊಂಡು ಇಲ್ಲೇ ಬದುಕ್ಬೇಕು ಅಂತೀಯ? ನಿಮ್ಗೆ ಕ್ರಿಕೆಟ್ ಆಟ ಗೊತ್ತಲ್ವಾ? ಅದರಲ್ಲಿ ಬ್ಯಾಟ್ಸ್ಮನ್ ನೆಲ ಕಚ್ಚಿ ಆಡ್ತಿದ್ದಾನೆ, ಯಾವುದೇ ತರದ ಬಾಲ್ ಹಾಕಿದ್ರು 6 4 ಹೊಡಿತಿದ್ದಾನೆ ಅಂತ ಇಟ್ಕೊಳ್ಳಿ. ಆಗ ಅವನ್ನ ಔಟ್ ಮಾಡೋದಕ್ಕೆ ಎದುರಾಳಿ ತಂಡದವರು ಸ್ಲೆಡ್ಜಿಂಗ್ ಅನ್ನೋ ತಂತ್ರನ ಯೂಸ್ ಮಾಡ್ತಾರೆ. ಸ್ಲೆಡ್ಜಿಂಗ ಹಂಗಂದ್ರೆ? ಬಾಯಿಗೆ ಬಂದಂಗ್ ಬೈಯೋದು, ಕೆಟ್ಟ ಕೊಳಕ ಮಾತಿಂದ ಬ್ಯಾಟ್ಸ್ಮನ್ನ ಬೈಯೋದು, ಇದನ್ನೇ ಸ್ಲೆಡ್ಜಿಂಗ್ ಅಂತಾರೆ. ಹಾಗೆ ಬೈದಾಗ ಬ್ಯಾಟ್ಸ್ಮನ್ ಡಿಸ್ಟರ್ಬ್ ಆಗ್ತಾನೆ, ಅವ್ನ ಕಾನ್ಸಂಟ್ರೇಷನ್ ಬ್ರೇಕ್ ಆಗತ್ತೆ. ಬೈದೋನ್ ಮೇಲಿನ ಕೋಪಕ್ಕೆ ಎರ್ರ ಬಿರಿ ಬ್ಯಾಟ್ ಬೀಸಿ ಔಟ್ ಆಗ್ತಾನೆ ಅನ್ನೋ ಚಾಲಾಕಿ ಲೆಕ್ಕಾಚಾರ. ಬೌಲರು ಸ್ಲೆಡ್ಜಿಂಗ್ ಅಂತ ಕೆಟ್ಟ ಭಾಷೆಯಲ್ಲಿ ಕೆಣಕಿದ್ರೆ ಮನ್ಸು ಗಟ್ಟಿ ಇರೋ ಬ್ಯಾಟ್ಸ್ಮನ್ ಯಾವುದನ್ನು ಕೇರ್ ಮಾಡದೆ ಇನ್ನಷ್ಟು ಹುಷಾರಾಗಿ ಆಡ್ತಾನೆ. ಅದೇ ಮನಸ್ಸು ಟೊಳ್ಳಿರೋ ಬ್ಯಾಟ್ಸ್ಮನ್ ಎರ್ರ ಬಿರ್ರಿ ಬ್ಯಾಟ್ ಬೀಸಿ ಔಟ್ ಆಗಿ ಪೆವಿಲಿಯನ್ ದಾರಿ ಹಿಡಿತಾನೆ. ಈಗ ಹೇಳಿ, ನೀವು ಗಟ್ಟಿ ಮನ್ಸಿನವರ ಇಲ್ಲ
ಟೊಳ್ಳು ಮನ್ಸ್ನವ್ರ. ನೀವು ರೊಚ್ಚಿಗೆ ಹೇಳಿ ಅಂತ ಯಾರೋ ನಿಮ್ಮನ್ನ ಬೈದಾಗ ನೀವು ರೊಚ್ಚಿಗೆ ಹೇಳ್ತೀರಿ ಅಂದ್ರೆ ಅದು ಅವ್ರ ಗೆಲುವಾಗಿರುತ್ತೆ. ಅಫ್ಕೋರ್ಸ್ ಅದು ನಿಮ್ ಸೋಲು. ಸೋಲ್ತೀರಾ ಇಲ್ಲ ಸೇಫ್ ಆಗಿ ಆಟನ ಮುಂದುವರಿಸ್ತೀರಾ? ನೀವೀಗ ಡಿಫೆನ್ಸ್ ಆಡ್ಬೇಕು, ಪಿಚ್ಚಲ್ಲೇ ಉಳ್ಕೋಬೇಕು. ನೀವು ಔಟ್ ಆಗದೆ ಪಿಚ್ಚಲ್ಲೇ ಉಳ್ಕೊಂಡಿದ್ರೆ ಒಂದಲ್ಲ ಒಂದ್ ಲೂಸ್ ಬಾಲ್ ಸಿಕ್ಕೇ ಸಿಗತ್ತೆ. ಆಗ ಬೌಂಡ್ರಿನೂ ಹೊಡಿಬೋದು, ಸಿಕ್ಸರ್ ಹೊಡಿಬೋದು. ತಾಳ್ಮೆಯಿಂದ ಆಡಿದ್ರೆ ಸೆಂಚುರಿನೂ ಹೊಡಿಬೋದು, ಡಬಲ್ ಸೆಂಚುರಿನೂ ಹೊಡಿಬೋದು. ಕೋಪ ಮಾಡ್ಕೊಂಡು ಬ್ಯಾಟ್ ಬೀಸ್ತೀರಿ ಅಂದ್ರೆ ಔಟ್ ಆಗಿ ಹೋಗ್ತೀರಿ ಅಷ್ಟೇ. ಒಂದ್ಸಲ ಈ ಮನೆಯಿಂದ ಔಟ್ ಆದ್ರಿ ಅಂದ್ರೆ ಆಮೇಲೆ ನಿಮ್ಗೆ ಈ ಮನೆಯಲ್ಲಿ ಯಾವ ಹಕ್ಕು ಇರೋದಿಲ್ಲ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ನಾನೇ ಈ ಮನೆ ಸೊಸೆ ಆದೆ ಅಂದ್ರೆ ನಿಮ್ಮನ್ನ ಕರೆದು ಅಟ್ಲೀಸ್ಟ್ ಒಂದ್ ಕಪ್ ಕಾಫಿನಾದ್ರೂ ಕೊಡ್ತೀನಿ. ಒಂದ್ ವೇಳೆ ಶ್ರಾವಣಿ ಈ ಮನೆಗೆ ಏನಾದ್ರೂ ಸೊಸೆಯಾಗಿ ಬಂದು ಅಂದ್ರೆ ಕೊಟ್ಟೆ ಹೆಣ್ಣು ಕುಲಕ್ ಹೊರಗೆ ಅನ್ನೋ ಹಾಗೆ ಮನೆ ಬಿಟ್ಟು ಹೆಣ್ಮಕ್ಳು ಮನೆಯಿಂದ ಹೊರಗೆ ಅನ್ನೋ ತರ ಮಾಡ್ಬಿಡ್ತಾಳೆ. ನೀನ್ ಈ ಮನೇಲಿರುವಾಗ ಆ ಶ್ರಾವಣಿ ಹೇಗೆ ಮನೆ ಸೊಸೆ ಆಗ್ತಾಳೆ ಕವಿತಾ? ನೀನ್ ಗಟ್ಟಿಯಾಗಿ ನಿಂತಿದ್ಯಲ್ಲ. ಇಲ್ಲೇ ನೀವು ಪರಿಸ್ಥಿತಿನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಪರಿಸ್ಥಿತಿ ಮಾತ್ರ ಅಲ್ಲ, ನಾಗಾರ್ಜುನನ್ ಪ್ಲಾನ್ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾಗಾರ್ಜುನ್ ಪ್ಲಾನ್ ಮಾಡ್ತಾ ಇದ್ದಾನ? ಏನ್ ಪ್ಲಾನ್ ಮಾಡ್ತಾ ಇದ್ದಾನೆ? ನಾನ್ ಹೇಗೆ ಶ್ರಾವಣಿ ಮತ್ತೆ ನಾಗಾರ್ಜುನ್ನ ಬೇರೆ ಬೇರೆ ಮಾಡಿ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನೋ ಹಾಗೇನೆ ನಾಗಾರ್ಜುನು ನಿಮ್ಮಿಬ್ರನ್ನ ಈ ಮನೆಯಿಂದ ಹೊರಗಡೆ ಹಾಕಿ ನಿಮ್ಮಿಬ್ರು ಸಪೋರ್ಟು ನನಗ್ ಸಿಗದೆ ಇರೋ ಹಾಗೆ ವೀಕ್ ಮಾಡಿ ನನ್ನನ್ನ ಹೊಡಿಬೇಕು ಅಂತ ಇದ್ದಾನೆ. ನನ್ನ ಟೀಮಲ್ಲೇ 2 ವಿಕೆಟ್ ಉರುಳ್ತು ಅಂದ್ರೆ ಅದವನಿಗೆ ಲಾಭನೇ ಅಲ್ವಾ? ನಿಮ್ಮ ಗೈಡೆನ್ಸು ಸಪೋರ್ಟು ಇಲ್ಲದೆ ನನ್ನನ್ನ ಈಸಿಯಾಗಿ ಹೊಡೆದು ಉರುಳಿಸ್ಬೋದು. ನನ್ನನ್ನ ಹೊಡೆದು ಉರುಳಿಸಿದ್ಮೇಲೆ ಅವನು ಶ್ರಾವಣಿನ ಈಸಿಯಾಗಿ ಮನೆ ಸೊಸೆಯಾಗಿ ಪ್ರತಿಷ್ಠಾಪನೆ ಮಾಡ್ಬೋದಲ್ವಾ? ಓಹೋ, ಇದಾ ಲೆಕ್ಕಾಚಾರ? ಹಾಗಿದ್ರೆ ನಾವೆಲ್ಲೂ ಹೋಗೋದಿಲ್ಲ, ಇದೇ ಮನೇಲಿ ಇರ್ತೀವಿ. ಅಯ್ಯೋ, ತವ್ರ ಮನೇಲಿರೋದಕ್ಕೆ ನಮಗೂ ಹಕ್ಕಿದೆ. ಆ ಶ್ರಾವಣಿ ಮನೆ ಒಳಗೆ ಬರ್ದಿರೋ ಹಾಗೆ ಬೇಲಿ ಆಗಿರ್ತೀವಿ, ಕಾವಲಾಗಿರ್ತೀವಿ. ಇಷ್ಟು ದಿನ ಇದ್ದ ಹಾಗೆ ನಾವಿಬ್ರು ಇನ್ ಮುಂದೆನೂ ನಿಮ್ಗೆ ಸಪೋರ್ಟಿವ್ ಆಗಿರ್ತೀವಿ. ಥ್ಯಾಂಕ್ ಯು ಸಿಂಧು ಅದ್ಕೆ. ಥ್ಯಾಂಕ್ ಯು ಬಿಂದು ಅದ್ಕೆ. ಇಲ್ಲ ಕವಿತಾ, ನೀನ್ ಥ್ಯಾಂಕ್ಸ್ ಹೇಳ್ಬಾರ್ದು, ನಾವಿಬ್ರು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನಮಗೆ ಸತ್ಯ ದರ್ಶನ ಮಾಡಿಸಿ ನಮ್ಮ ಕಣ್ ತೆರೆಸ್ದೆ ನೀನು. ಇಲ್ಲ ಅಂದಿದ್ರೆ ನಾವು ಈ ಮನೆನೇ ಬಿಟ್ಟು ಹೊರಟ್ಬಿಡ್ತಿದ್ವಿ. ಹೌದು ಕವಿತಾ, ಯಾವುದೇ ಕಾರಣಕ್ಕೂ ನಾವು 3 ಜನ ಬೇರೆ ಆಗಲ್ಲ, ದೂರನೂ ಆಗಲ್ಲ. ನಾವು 3 ಜನ ಒಟ್ಟಿಗಿದ್ದೀವಿ ಅಂದ್ರೆ ಅದು ಶ್ರಾವಣಿ ಪಾಲಿಗೆ 3 ದಾರಿನೇ. ಯಾಕಿನ್ನೂ ನಿದ್ದೆ ಮಾಡಿಲ್ಲಮ್ಮ? ಮನಸ್ಸು ನಿರಾಳವಾಗಿದ್ರೆ ತಾನೇ ನಾಗಾರ್ಜುನ ನಿದ್ದೆ ಬರೋದು. ಯಾಕಮ್ಮ, ಮತ್ತೇನಾದ್ರೂ ಗಲಾಟೆ ಆಯ್ತಾ? ಯಾರಾದ್ರೂ ಏನಾದ್ರೂ ಅಂದ್ರ? ಇಲ್ಲಪ್ಪ ನಾಗಾರ್ಜುನ, ಇನ್ ಮುಂದೆ ಅವ್ರು ಯಾರು ಅಷ್ಟು ಸುಲಭವಾಗಿ ನನ್ನ ತಂಟೆಗೆ ಬರೋದಿಲ್ಲ. ಯಾಕಂದ್ರೆ ಅವರು ದೌರ್ಜನ್ಯ ದಬ್ಬಾಳಿಕೆಗಳಿಗೆ ರೋಧಿಸೋದನ್ನ ಬಿಟ್ಟು
ನಿನ್ ಥರನೇ ಪ್ರತಿಭಟಿಸೋದಕ್ಕೆ ಶುರು ಮಾಡಿದ್ದೀನಲ್ಲ. ಇನ್ನು ಮುಂದೆ ಅವ್ರು ನನ್ನ ನೆರಳ ಹತ್ರ ಬರೋದಕ್ಕೂ ಯೋಚನೆ ಮಾಡ್ತಾರೆ. ಈ ಮನುಷ್ಯ ಹೀಗಮ್ಮ, ನಾವು ಮೆತ್ತಿಗಿದ್ರೆ ಅವ್ರ ಹರಕೆಗೆ ನಮ್ಮನ್ನ ಕುರಿಗಳಾಗಿ ಮಾಡಿಕೊಂಡು ಬಲಿ ಕೊಟ್ಬಿಡ್ತಾರೆ, ನಮ್ಮನ್ನ ಕುರಿ ಕೋಳಿಗಳ ಥರ ಮಾಡಿಕೊಂಡು ತಿಂದಾಕ್ಬಿಡ್ತಾರೆ. ಇಂಥ ರಾಕ್ಷಸ ಮನುಷ್ಯರಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ನಾವು ನಾಯಿಗಳಾಗಬೇಕು, ಹುಲಿ ಸಿಂಹಗಳಾಗಬೇಕು. ಆಗ ಇಂಥ ಜನ ಬಾಲ ಮುದ್ರಕೊಂಡು ಸುಮ್ಮನೆ ಇರ್ತಾರೆ. ನೀನು ಹೇಳ್ತಾ ಇರೋದು ನಿಜ ನಾಗಾರ್ಜುನ. ನೀನು ಪ್ರತಿ ಸಲ ಪ್ರತಿಯೊಂದಕ್ಕೂ ಸಿಡಿದು ಬೀಳ್ತಾ ಇದ್ದಾಗ ನಾನು ನಿನ್ನನ್ನು ಖಂಡಿಸ್ತಾ ಇದ್ದೆ, ತಗ್ಗಿ ಬಗ್ಗಿ ಹೋಗ್ಬೇಕು ಅಂತ ಬುದ್ಧಿ ಹೇಳ್ತಾ ಇದ್ದೆ. ಆದ್ರೆ ನನಗೀಗ ಮನವರಿಕೆ ಆಗಿದೆ, ನೀನು ಮಾಡ್ತಾ ಇದ್ದಿದ್ದೆ ಸರಿ, ನಿನ್ನ ದಾರಿನೇ ಸರಿಯಾಗಿತ್ತು ಅಂತ. ದಿನೇ ದಿನೇ ಸಾಯೋದ್ರಲ್ಲಿ ಅರ್ಥ ಇಲ್ಲ ನಾಗಾರ್ಜುನ. ಒಂದೇ ಸರಿ ಸಾಯ್ಬೇಕು. ಬದುಕಿರೋ ಅಷ್ಟು ದಿನ ನೆಮ್ಮದಿಯಿಂದ ಬದುಕಬೇಕು ಅಂತ ನಾನು ನಿನ್ನಿಂದ ಕಲ್ತಿದ್ದೀನಿ. ನನಗೆ ಬದುಕಿನ ಪಾಠ ಹೇಳ್ಕೊಟ್ಟು ನನ್ನ ಗುರು ಆಗ್ಬಿಟ್ಟೆ ನಾಗಾರ್ಜುನ. ನನ್ನ ಗುರು ಆಗ್ಬಿಟ್ಟೆ. ಈಗ ನನಗೆ ಸಂತೋಷವಾಗಿರೋದು ಹೇಗೆ ಅನ್ನೋದು ಗೊತ್ತಾಯ್ತು. ಸಂತೋಷವಾಗಿರೋದು ಹೇಗೆ ಅಂತ ಗೊತ್ತಾಯ್ತು ಅಂತ. ಆದರೆ ನಾನು ಬಂದಾಗ ಡಲ್ಲಾಗೇನೋ ಯೋಚನೆ ಮಾಡ್ತಾ ಕೂತಿರೋ ಹಾಗಿತ್ತು. ಮನುಷ್ಯ ಸಂಬಂಧಗಳ ನಿಜ ಸ್ವರೂಪ, ಮನುಷ್ಯ ಸ್ವಾರ್ಥಗಳ ವಿಶ್ವರೂಪ ದರ್ಶನ ಆಯ್ತಲ್ಲಪ್ಪ. ಅದನ್ನ ಯೋಚನೆ ಮಾಡ್ತಾ ಇದ್ದೆ. ಏನ್ ಹೇಳ್ತಾ ಇದೆಯಮ್ಮ? ಈ ಮನೇಲಿರುವಂತ ಸರ್ವಾಧಿಕಾರಿಗಳು, ಸಮಯ ಸಾಧಕರ ಮುಖದಲ್ಲಿ ನೀನಿವತ್ತು ಮಧ್ಯಾಹ್ನ ನೀರಿಳಿದು ಹೋದ್ಯಲ್ಲಪ್ಪ. ಆಮೇಲೆ ಅವ್ರ ಮುಖದ ಮೇಲಿದ್ದ ನಿಜವಾದ ಬಣ್ಣಗಳು ನೀರು ಬಿಟ್ಕೊಳ್ತು. ಎಲ್ರೂ ನೀನು ಬೈಯೋ ಹಾಗೆ ನಿಮ್ಮ ಅಕ್ಕಂದಿರ್ನು ಬೈದು ಹೋದ್ಯಲ್ಲಪ್ಪ. ಪಾಪ ಅವ್ರ ಮನ್ಸಿಗೆ ತುಂಬಾ ನೋವಾಯ್ತಂತೆ. ನೀನು ಅವ್ರನ್ನ ಬೈಯೋವಾಗ ನಾನು ನಿನ್ನನ್ನು ತಡೆದು ನಿನಗೆ ಬುದ್ಧಿ ಹೇಳಬೇಕಾಗಿತ್ತಂತೆ. ಹಾಗಂತ ನನ್ನ ಹತ್ರ ದೂರ ತಗೊಂಡು ಬಂದಿದ್ರು. ಮಧ್ಯಾಹ್ನ ಎಲ್ಲರೂ ಊಟ ಮಾಡ್ತಾ ಇದ್ರು. ನಾನು ಮಾಡಿಟ್ಟಿರೋ ಅಡಿಗೆ ಒಬ್ರು ಕೂಡ ಸೌಜನ್ಯಕ್ಕಾದ್ರೂ ನನ್ನನ್ನು ಕರೆಯೋರಿಲ್ಲ. ನನ್ನ ಹಸುವಿನ ಬಗ್ಗೆ ಒಬ್ಬರಿಗೂ ಕಾಳಜಿ ಅಂತೂ ಇಲ್ಲವೇ ಇಲ್ಲ. ನಾನು ಹೆತ್ತ ಹೆಣ್ಮಕ್ಳು ನನ್ನ ಕಡೆ ಅಂತೂ ನೋಡೋದಕ್ಕೆ ಸಿದ್ಧವಾಗೇ ಇಲ್ಲ. ಎಲ್ಲರೂ ಆನಂದವಾಗಿ ಲಲ್ಲೆಗರಿತ ಊಟ ಮಾಡ್ತಾ ಇದ್ರು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಪಾಪ ನಿಮ್ಮಪ್ಪನಿಗೆ ಅದು ಎಲ್ಲಿತ್ತೋ ಏನೋ, ನನ್ನ ಮೇಲೆ ಕರುಣೆ ಉಕ್ಕು ಬಂದು ನನ್ನನ್ನು ಊಟಕ್ಕೆ ಕರಿ ಅಂತ ಚಿಕ್ಕ ಮಗಳಿಗೆ ಸನ್ನೆ ಮಾಡಿ ಹೇಳಿದ್ರು. ಅವಳು ತನ್ನ ಅಕ್ಕನಿಗೆ ಹೇಳಿದ್ಲು. ಅವಳು ಅಜ್ಜಿ ಕೇಳಿಸೋ ಥರ ಅದನ್ನು ಹಾಕ್ಕೊಟ್ಲು. ಆಮೇಲೆ ನಿಮ್ಮ ಅಜ್ಜಿ ನಿಮ್ಮಪ್ಪನ ಅಳಿಸಿ ರಂಪ ರಾಮಾಯಣ ಮಾಡಿಬಿಟ್ರು. ಇಷ್ಟಕ್ಕೆಲ್ಲ ಕಾರಣ ಆದ ನನ್ನ ಹೆಣ್ಮಕ್ಳು, ನನ್ನ ಮನೆಯಿಂದ ಹೊರಗಡೆ ಹಾಕಿದಾಗ ಹಿಡಿ ಕಾಳಜಿ ತೋರಿಸ್ತಾ ಇರೋ ನನ್ನ ಹೆಣ್ಮಕ್ಳು, ಅದೇ ಹೆಣ್ಣು ಮಕ್ಕಳಿಗೆ ತಮ್ಮ ಅಸ್ತಿತ್ವ, ಅಳಿವು, ಉಳಿವಿನ ಬಗ್ಗೆ ಪ್ರಶ್ನೆ ಬರ್ತಿದ್ದ ಹಾಗೆ ನನ್ನ ಹತ್ರ ದೂರ ತಗೊಂಡು ಬಂದ್ರಲ್ಲ, ಅವ್ರು ಎಂಥ ಸ್ವಾರ್ಥಿಗಳು ಅಂತ ಯೋಚನೆ ಮಾಡ್ತಾ ಇದ್ದೆ ನಾಗಾರ್ಜುನ. ನನ್ನ ಅಕ್ಕಂದ್ರ ಬಗ್ಗೆ ಹಾಗೆ ಮಾತಾಡಿದ್ದು ತಪ್ಪ ಅಮ್ಮ? ಇಲ್ಲ ನಾಗಾರ್ಜುನ, ನೀನು ಮಾತಾಡಿದ್ದು ಸರಿಯಾಗೇ ಇದೆ, ಸರಿಯಾಗೇ ಇತ್ತು. ಇದನ್ನೇ ಅವ್ರಿಗೂ ಕೂಡ ಹೇಳಿ ಕಳ್ಸಿದ್ದೀನಿ. ನಾಗಾರ್ಜುನ, ಶ್ರಾವಣಿ ದೇವಿಯರಿಬ್ರು ಸಿಕ್ಕಿದ್ರಾ? ಪ್ರೋಗ್ರಾಮ್ ಏನಾದರೂ ಪೋಸ್ಟ್ಪೋನ್ ಮಾಡಿದ್ರ? ಪ್ರೋಗ್ರಾಮ್ ಏನು ಪೋಸ್ಟ್ಪೋನ್ ಮಾಡೋದಮ್ಮ, ಮನೆಗೂ ಅವ್ರು ಸಿಗಲೇ ಇಲ್ಲ. ಸಿಗ್ಲಿಲ್ವಾ? ಹೌದಮ್ಮ, ಅಹಲ್ಯ ಚಿಕ್ಕಮ್ಮ ಅವ್ರ ಮನೆಗೆ ಹೋದಾಗ ಅವ್ರ ಮನೆ ಬೀಗ ಹಾಕಿ ಮತ್ತೆ ನಾನು ಹೋಗಿ ನೋಡಿದೆ. ಈಗಲೂ ಅಲ್ಲಿಂದನೇ ಬರ್ತಾ ಇದ್ದೀನಿ. ಅವ್ರ ಮನೆ ಬೀಗ ಹಾಕಿ ಇತ್ತಮ್ಮ. ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಎಲ್ಲಿ ಹೋದ್ರು, ಯಾಕೆ ಹೀಗೆ ಮಾಡ್ತಾ ಇದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲಮ್ಮ. ಅಲ್ಲ ನಾಗಾರ್ಜುನ, ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ? ಯಾರಿಗೆ ಗೊತ್ತಮ್ಮ, ಯಾರ್ಯಾರ ಮನಸ್ಸಲ್ಲಿ ಏನೇನು ಇಟ್ಕೊಂಡಿರ್ತಾರೋ ಏನೋ. ಅಮ್ಮ,
ಅಹಲ್ಯ ಚಿಕ್ಕಮ್ಮ ಅವ್ರ ಮನೆ ಹತ್ರ ಹೋದಾಗ ಅಲ್ಲೊಬ್ಳು ನರ್ಸು ದೇವೇರಿ ಅತ್ತೆಗೋಸ್ಕರ ಕಾಯ್ತಾ ಇದ್ಲಂತೆ. ನರ್ಸ ಅಲ್ಲಿಗೆ ಯಾಕೆ ಹೋದ್ಲು? ಹೌದಮ್ಮ, ಆ ನರ್ಸು ದೇವೇರಿ ಅತ್ತೆಗೆ ಫೋನ್ ಮಾಡಿದಾಗ ದೇವೇರಿ ಅತ್ತೆನೇ ಅವ್ರನ್ನ ಅಲ್ಲಿಗೆ ಬರೋದಕ್ಕೆ ಹೇಳಿದ್ರಂತೆ. ನಾನು ಫೋನ್ ಮಾಡಿದಾಗ ಅವ್ರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅಂದರೆ ಅವ್ರಿಗೆ ಬೇಕಾದವ್ರು ಫೋನ್ ಮಾಡಿದರೆ ಅವ್ರು ರಿಸೀವ್ ಮಾಡಿ ಮಾತಾಡ್ತಾರೆ, ಇವ್ರು ಕೂಡ ಫೋನ್ ಮಾಡ್ತಾರೆ. ಅಂದ್ರೆ ದೇವೇರಿಗೆ ನರ್ಸ್ ಸಿಕ್ಕಿದಾಳ? ಇಲ್ಲಮ್ಮ, ಅಹಲ್ಯ ಚಿಕ್ಕಮ್ಮ ಮತ್ತು ಆ ನರ್ಸು ಅವ್ರ ಮನೆ ಹತ್ರ ತುಂಬ ಹೊತ್ತು ಕಾದಿದ್ದಾರೆ. ಆದರೆ ಅತ್ತೆ ಅಲ್ಲಿಗೆ ಬರಲೇ ಇಲ್ಲ, ಇವ್ರು ವಾಪಸ್ ಬಂದಿದ್ದಾರೆ. ದೇವೇರಿ ನರ್ಸ್ನ ಬರೋದಕ್ಕೆ ಹೇಳಿದಾಳೆ, ನರ್ಸ್ ಅಲ್ಲಿಗೆ ಹೋಗಿದ್ದಾಳೆ. ಆದರೆ ದೇವೇರಿ ಮನೇಲಿಲ್ಲ. ಯಾಕೆ ಹೀಗೆ ಮಾಡಿದ್ಲು? ಯಾಕೆ ಹೀಗೆ ಮಾಡಿದ್ರು, ಎಲ್ಲಿಗೆ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ, ಎಲ್ಲ ಯಕ್ಷ ಪ್ರಶ್ನೆ ಆಗೇ ಉಳಿದಿದೆ. ಯೋಚನೆ ಮಾಡಿದಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹುಡ್ತಾನೆ ಇದೆ ಹೊರತು ಯಾವ ಪ್ರಶ್ನೆಗೂ ಉತ್ತರ ಸಿಗ್ತಾ ಇಲ್ಲಮ್ಮ. ಅವ್ರು ಏನಾದರೂ ತೊಂದರೆಲಿ ಸಿಕ್ಕಾಕೊಂಡಿದ್ದಾರೆ. ಹಾಗೆಲ್ಲ ಏನೂ ಆಗಿರೋದಿಲ್ಲ ನಾಗಾರ್ಜುನ. ಅವ್ರು ಎಲ್ಲಿಗೆ ಹೋಗಿದ್ರು ರಾತ್ರಿ ಮನೆಗೆ ಬರಲೇಬೇಕಲ್ವಾ? ನೀನು ಬೇಕಾದ್ರೆ ಬೆಳಗ್ಗೆ ಹೋಗಿ ನೋಡು, ಅವ್ರ ಮನೆಗೆ ಬಂದಿರ್ತಾರೆ. ನಿಜವಾಗ್ಲೂ ನಾಗಾರ್ಜುನ, ನೀನು ಬೇಕಾದ್ರೆ ಬೆಳಗ್ಗೆ ಹೋಗಿ ಮನೇಲಿ ನೋಡು, ಅವ್ರ ಮನೆಗೆ ಬಂದಿರ್ತಾರೆ. ನೀನಿಗೆ ನಡಿ, ಊಟ ಮಾಡು. ಇಲ್ಲಮ್ಮ, ನಂಗೆ ಹಸಿವಿಲ್ಲ. ಅಲ್ಲ ಕಣೋ ನಾಗಾರ್ಜುನ, ಅವ್ರಿಗೆ ಏನೂ ಆಗಿರೋದಿಲ್ಲ. ಬಾ, ಊಟ ಬಡಿಸ್ತೀನಿ, ಊಟ ಮಾಡು. ಅಮ್ಮ ಪ್ಲೀಸ್, ನಂಗೆ ಬಲವಂತ ಮಾಡ್ಬೇಡ. ನೀನು ಹೋಗಿ ಊಟ ಮಾಡಿ ಮಲ್ಕೊ. ನರ್ಸ್ ಅಂದ್ರೆ ಸರೋಜಾ ನರ್ಸ್ ಇರಬಹುದಾ? ಮನೆ ಖಾಲಿ ಮಾಡ್ಕೊಂಡು ನನ್ನಿಂದ ತಪ್ಪಿಸ್ಕೊಂಡು ಹೋದ ದೇವೇರಿನ ಹುಡುಕೊಂಡು ಯಾಕೆ ಬಂದಿತ್ತು? ದೇವೇರಿ ಹತ್ರ ಅವಳಿಗೇನು ಕೆಲಸ? ನರ್ಸು ದೇವೇರಿಗೆ ಫೋನ್ ಮಾಡಿದಾಳೆ ಅಂದ್ರೆ ದೇವೇರಿ ಹತ್ರ ನರ್ಸ್ ಫೋನ್ ನಂಬರ್ ಇರುತ್ತೆ. ನಂಬರ್ ತಗೊಂಡು ಅವಳ ಹತ್ರ ಮಾತಾಡ್ಬೇಕು. ನನ್ನ ಮಗಳು ಎಲ್ಲಿದ್ದಾಳೋ, ಯಾರ ಹತ್ರ ಇದ್ದಾಳೋ ಕೇಳಬೇಕು. ಮಗಳೇ, ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಮುಖಕ್ಕಷ್ಟು ದರಿದ್ರ. ಗೊತ್ತು ನಯ ನಾಜುಕು ಅನ್ನೋದೇ ಇಲ್ಲ. ಯಾವಾಗಂದ್ರೆ ಅವಾಗ, ಎಲ್ಲಂದ್ರೆ ಅಲ್ಲೇ ಅಡ್ಡ ಬಂದ್ಬಿಡತ್ತೆ. ಕೆಲಸ ಕೊಟ್ಟಿರುವಾಗ ಅಪಶಕುನ. ಏನಂದ್ಯೋ ಕುಂದಿ? ನನಗೆ ನಯ ನಾಜೂಕಿಲ್ವಾ? ನಾನು ಎದುರು ಬಂದ್ರೆ ಅಪಶಕುನನಾ? ನನ್ನ ಮುಖ ಲಕ್ಷಣ ಎಂತಹದ್ದು ಅಂತ ಗೊತ್ತೇನೋ ನಿನಗೆ? ಗೊತ್ತಿದೆ ಬಿಡು ತಾಯಿ, ಈ ಮನೆಗೆ ನೀನು ಕಾಲಿಟ್ಟಾಗಿಂದ ನೋಡ್ತಾನೆ ಇದ್ದೀನಲ್ಲ. ನಿನ್ನ ಮುಖ ನೋಡ್ಕೊಂಡು ಹೊರಟ್ರೆ ಹುಟ್ಟೋ ಕೂಳು ಹುಟ್ಟೋದಿಲ್ಲ. ನಿನ್ನ ಮುಖ ದರ್ಶನ ಮಾಡೋದು ಒಂದೇ, ಆ ಶನಿ ದೇವ್ರ ದರ್ಶನ ಮಾಡೋದು ಒಂದೇ. ಏನಂದೆ? ನನಗೆ ಶನಿ ಅಂತೇನೋ? ಹೌದು ಕಣೋ, ನಾನು ಶನಿನೇ. ನನಗೆ ವಿರುದ್ಧವಾಗಿ ನಡ್ಕೊಳ್ಳೋರ ಪಾಲಿಗೆ ನಾನು ಶನಿನೇ. ಆ ಶನಿ ಹಿಡ್ಕೊಂಡ್ರೆ ಬರೀ 7.5 ವರ್ಷ, ಆದ್ರೆ ನಾನು ಹಿಡ್ಕೊಂಡ್ರೆ 7 ಜನ್ಮ ತನಕನೂ ಹಿಟ್ಟಾಡ್ಸದೆ ಬಿಡೋದಿಲ್ಲ, ತಿಳ್ಕೊ. ಓಹೋ, ಏನೋ ಮಹಾ ದೇಶೋದ್ಧಾರದ ಕೆಲ್ಸಕ್ಕೆ ಹೊರಟಿದ್ಯಾ? ನಾನು ಬಂದು ಹಾಳು ಮಾಡ್ಬಿಟ್ಟೆ ಅಲ್ಲ? ನೀನ್ ಈ ಮನೇಲಿ ಏನು ಕಡ್ದು ಕಟ್ಟು ಹಾಕ್ತಾ ಇದೀಯಾ ಅಂತ ನನಗೂ ಗೊತ್ತು. ಓಹೋ, ಏನು ಮಹಾ ಕೆಲಸ ಇದೆಯಪ್ಪ ನಿನ್ಗೆ ಈ ಮನೆಯಲ್ಲಿ? 3 ಹೊತ್ತು ದನ ತಿನ್ನೋದು, ಊರು ಸುತ್ಕೊಂಡು ಬರೋದು, 7 ಮಧ್ಯಾಹ್ನ ತನಕ ಬಿದ್ಕೊಂಡಿರೋದು, ಅದೇ ತಾನೇ ನಿನ್ ಕೆಲಸ. ನೀನ್ ಬಾಳ್ತಿರೋ ಬಾಳಿಗೆ ನನ್ನನ್ನೇ ದರಿದ್ರ ಅಂತೇನೋ, ಅಪಶಕನ ಅಂತೇನೋ? ಈ ಮುಖ ಎಂಥದ್ದು ಗೊತ್ತೇನೋ ನಿನಗೆ? ಅದೃಷ್ಟ ಲಕ್ಷ್ಮಿ ತಾಂಡವಾಡ್ತಿರೋ ಈ ಮುಖ ಬೇಕಾದ್ರೆ ನಿಮ್ಮ ಅಪ್ಪನ್ನೇ ಕೇಳು. ಹಳ್ಳಿಲಿರುವಾಗ ದಿನ ಬೆಳಿಗ್ಗೆ ಎದ್ದು ನನ್ನ ಮುಖ ನೋಡ್ಕೊಂಡೇ ಹೊರಗಡೆ ಹೋಗ್ತಾ ಇದ್ದವನು. ಯಾಕೆ ಗೊತ್ತಾ? ನನ್ನ ಮುಖ ನೋಡ್ಕೊಂಡು ಹೋದೆ ನಿಮ್ಮಪ್ಪ MLA ಆಗಿದ್ದು.